ಹೋಗುರಿ ಬಿಟ್ಲು ಗುಂಡಿ ಜೀವವೇ ಹೊರಗೆ ಡಾರ್ಲಿಂಗ್ ಹೂ ಚೆಂಡು ಹುಡುಗಿ ಹಾರ್ಟಿಗೆ ನುಗ್ಗಿ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಗಲಿಬಿಲಿ. ಸೊ ಹಲೋ ಎಡಿಟರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗಲೇ ನೀವು ಪ್ರಿವ್ಯೂನಲ್ಲಿ ನೋಡ್ಕೊಂಬಂದ್ರಲ್ಲ, ಆ ರೀತಿ ಮಸ್ತ್ ಆಗಿರೋ ಸಾಂಗ್ಗೆ ನಿಮ್ಮ ಫೋಟೋ ಹಾಕ್ಬಿಟ್ಟು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಜಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡ್ಕೋಬೇಡಿ. ಹಾಗಿದ್ರೆ ಬನ್ನಿ ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ ಫ್ರೆಂಡ್ಸ್, ಮೊದಲು ಈ ರೀತಿ ವಿಡಿಯೋ ಮಾಡೋಕ್ಕೆ ನಿಮಗೆ ಒಂದು ಈ ರೀತಿ ಪ್ರಾಜೆಕ್ಟ್ ಬೇಕಾಗುತ್ತೆ. ಈ ಪ್ರಾಜೆಕ್ಟ್ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿದ್ದರೆ ನಿಮ್ಮ ಅಡ್ಮಿಷನ್ ಆ್ಯಪ್ಗೆ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಮೊದಲು ಈ ರೀತಿ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊರಿ. ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನಿಲ್ಲ, ಅಲ್ಲಿ ನಾನು ಹೇಳೋ ಟೆಸ್ಟ್ನ ಈಸಿಯಾಗಿ ಫಾಲೋನ ಮಾಡಿರಿ. ಫಸ್ಟ್ಗೆ ಈ ರೀತಿ ಇಲ್ಲಿ ಟಾಪ್ ಕೆಳಗಡೆ ಇರೋದನ್ನು ಈ ರೀತಿ ಗ್ರೂಪ್ ಮೇಲೆ ಕ್ಲಿಕ್ನ ಮಾಡಿರಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ನಾನು ಫೋಟೋನ ಆ್ಯಡ್ ಮಾಡಿದ್ನಲ್ಲ, ಈ ಫೋಟೋ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗಿ ಅದಾದ ತಕ್ಷಣ ಇಲ್ಲಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಇಲ್ಲಿ ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ವ, ಅವ್ರ ಫೋಟೋನ ಇಲ್ಲಿ ರಿಪ್ಲೇಸ್ನ ಮಾಡ್ಕೋಬೇಕಾಗುತ್ತೆ. ನಾನು ಎಕ್ಸಾಂಪಲಾಗಿ ಈ ಫೋಟೋನ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡ್ಕೋಬೋದು ಈ ರೀತಿ ಫೋಟೋ ಆ್ಯಡ್ ಆಗುತ್ತೆ. ಅದಾದ ತಕ್ಷಣ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗ್ಬಿಟ್ಟು ಇವಾಗ ಈ ರೀತಿ ಫೇಸ್ ಕಾಣೋ ಹಾಗೆ ನಿಮ್ಮ ಫೋಟೋನ ಅಡ್ಜಸ್ಟ್ನ ಮಾಡ್ಕೊರಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಾದ ತಕ್ಷಣ ಇವಾಗ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾದ ತಕ್ಷಣ ಸೇಮ್ ಅದೇ ರೀತಿ ಗ್ರೂಪ್ 4 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿರಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಮತ್ತು ಫೋಟೋ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಈ ರೀತಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ನೀವು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದಾದ ತಕ್ಷಣ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗ್ಬಿಟ್ಟು ಈ ರೀತಿ ಫೇಸ್ ಕಾಣೋ ಹಾಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊರಿ. ಸೇಮ್ ಎಲ್ಲ ಗ್ರೂಪ್ಗಳಲ್ಲೂ ಇದೇ ರೀತಿ ನಿಮ್ಮ ಫೋಟೋಗಳನ್ನ ರಿಪ್ಲೇಸ್ನ ಮಾಡ್ಕೋತೀವಿ. ರಿಪ್ಲೇಸ್ ಮಾಡ್ಕೊಂಡಾದ ತಕ್ಷಣ ಇವಾಗ ವಿಡಿಯೋ ಸ್ಟಾರ್ಟಿಂಗ್ಗೆ ಬಂದುಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ನಿಮ್ಮದು ಬ್ಯಾಕ್ಗ್ರೌಂಡ್ ಇಮೇಜ್ನ ಈ ರೀತಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಎಕ್ಸಾಂಪಲಾಗಿ ಈ ಫೋಟೋನ ತೊಗೋತಾ ಇದ್ದೀನಿ. ಈ ಫೋಟೋ ತೊಗೊಂಡಾದ ತಕ್ಷಣ ಇವೆಲ್ಲ ಗ್ರೂಪ್ಗಳ ಕಡೆಗಳು ತೊಗೊಂಬಂದ್ಬಿಟ್ಟು ಇದನ್ನ ಅಡ್ಜಸ್ಟ್ಮೆಂಟ್ನ ಮಾಡ್ಕೊರಿ. ಅದಾದ ತಕ್ಷಣ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನಲ್ಲಿ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ನಲ್ಲಿ ಹೋಗಿ ಅದಾದ ತಕ್ಷಣ ಇಲ್ಲಿ ಬ್ಲರ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಗೋಷನ್ ಬ್ಲರ್ ಅಂತ ಸೆಟ್ಟಿಂಗ್ ಇದೆಯಲ್ಲ, ಈ ಸೆಟ್ಟಿಂಗ್ನ ಆನ್ ಮಾಡ್ಕೊರಿ. ಆನ್ ಮಾಡ್ಕೊಂಡಾದ ತಕ್ಷಣ ಇದನ್ನ ಸ್ಟ್ರೆಂತ್ನ ಈ ರೀತಿ 400ಗೆ ತೊಗೊಂಬಂದು ಇಟ್ಕೋರಿ. ಇಟ್ಕೊಂಡಾದ ತಕ್ಷಣ ಈ ಫೋಟೋನ ಹಿಟ್ ಮಾರ್ಕ್ ಎಲ್ಲರಿಗೂ ಈ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಜಸ್ಟ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಲಿರಿಕಲ್ ವಿಡಿಯೋನ ಕೊಟ್ಟಿರ್ತೀನಿ. ಆ ಲಿರಿಕಲ್ ವಿಡಿಯೋನ ಇವಾಗ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಲಿರಿಕಲ್ ವಿಡಿಯೋ ಇರುತ್ತೆ. ಇದನ್ನ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಲೆಟರ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೋರಿ. ಇಟ್ಕೊಂಡಾದ ತಕ್ಷಣ ಈ ಲಿರಿಕಲ್ ವಿಡಿಯೋನ ಈ ರೀತಿ ಕೆಳಗಡೆ ತೊಗೊಂಬಂದ್ಬಿಟ್ಟು ಸ್ಟಾರ್ಟ್ನ ಮಾಡ್ಕೊರಿ. ಸ್ಟಾರ್ಟ್ ಮಾಡ್ಕೊಂಡಾದ ತಕ್ಷಣ ಇವಾಗ ಈ ರೀತಿ ಅದಾದ ತಕ್ಷಣ ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟಿಂಗ್ಗೆ ಬಂದುಬಿಟ್ಟು ಟೆಲಿಗ್ರಾಮ್ ಚಾನಲ್ಲಿ ಇದೊಂದು ಪೇಜ್ ಕೊಟ್ಟಿರ್ತೀನಿ. ಈ ಪೇಜನ್ನು ಕೂಡ ಲೆಟರ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೋರಿ. ಕೊಟ್ಕೊಂಡಾದ ತಕ್ಷಣ ಇದನ್ನ ಈ ರೀತಿ ಮೇಲ್ಗಡೆ ತೊಗೊಂಡೋಗಿ ಈ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊರಿ. ಇದನ್ನು ಕೂಡ ಸಾಂಗ್ ಬಿಟ್ ಮಾರ್ಕ್ ಎಲ್ಲರಿಗಿದೆ ಅಲ್ಲವ್ರಿಗೆ ಈ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಮತ್ತೆ ವಿಡಿಯೋ ಸ್ಟಾರ್ಟಿಂಗ್ಗೆ ಬಂದುಬಿಟ್ಟು ಇವಾಗೆಲ್ಲ ಒಂದು ಲಾಸ್ಟ್ದಾಗಿ ಒಂದು ಪೇಂಜ್ ಎಲ್ಲ ಈ ರೀತಿ ಲೈಟಿಂಗ್ ಎಫೆಕ್ಟ್ ವಿಡಿಯೋನ ಕೊಟ್ಟಿರ್ತೀನಿ. ಇದನ್ನು ಕೂಡ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಲೆಟರ್ನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೋರಿ. ಕೊಟ್ಕೊಂಡಾದ ತಕ್ಷಣ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗಿ ಇದನ್ನ ಈ ರೀತಿ 90 ಡಿಗ್ರಿಯಾಗಿ ಮೂವ್ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇದನ್ನ ಫುಲ್ ಸ್ಕ್ರೀನಾಗಿ ಮಾಡಿಕೊಂಡು ಈ ಲೈಟಿಂಗ್ ಎಫೆಕ್ಟ್ನ ಎಲ್ಲ ಲೇಯರ್ಗಳ ಕೆಳಗಡೆ ತೊಗೊಂಡ್ಬಿಟ್ಟು ಈ ರೀತಿ ಸ್ಟಾರ್ಟ್ನ ಮಾಡಿರಿ. ಸ್ಟಾರ್ಟ್ ಮಾಡಿದಾದ ತಕ್ಷಣ ನೀವು ನೋಡ್ಕೋಬೋದು ಈ ರೀತಿ ಮಸ್ತಾಗಿರೋ ವಿಡಿಯೋ ಡೇಟಾಸ್ ರೆಡಿ ಆಗುತ್ತೆ. ಇವಾಗೇನೆಲ್ಲ ಜಸ್ಟ್ ಈ ರೀತಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಡಿವೈಸ್ಗೆ ತಕ್ಕಂಗೆ ರೆಸಲ್ಯೂಷನ್ನ ಸೆಟ್ನ ಮಾಡ್ಕೊಂಡು ಈ ರೀತಿ ಎಕ್ಸ್ಪೋರ್ಟ್ನ ಮಾಡ್ಕೊರಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಏನಾದರೂ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.